ಯಾಕೆ ಕೆಲವರು ನಮ್ಮನ್ನು ಹೇಟ್ ಮಾಡ್ತಾರೆ, ವಿನಾಕಾರಣ ನಮ್ಮನ್ನು ದ್ವೇಷಿಸ್ತಾರೆ. ಇದಕ್ಕೊಂದು ಭಾಳ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಸಿಕ್ತು. ಈಗ ನೋಡಿ, ಇದು ಎಲ್ಲರೂ ಅನುಭವ ಆಗಿರುತ್ತೆ. ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ಕಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಕೊಲೀಗ್ಸಲ್ಲಿ, ನಿಮ್ಮ ರಿಲೇಟಿವ್ಸಲ್ಲಿ ಕೆಲವರು ಏನಾದರೂ ಆಗಲಿ ನಿಮ್ಮನ್ನು ಅವ್ರು ಹೇಟ್ ಮಾಡೇ ಮಾಡ್ತಾರೆ. ನೀವು ಬಂಗಾರ ತಟ್ಟೆಯಲ್ಲಿ ಊಟ ಹಾಕ್ಕೊಟ್ಟವ್ರು ನಿಮ್ಮನ್ನು ಹೇಟ್ ಮಾಡ್ತಾರೆ. ಸೊ ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. 70-20-10 ಅಂತ ಒಂದು ರೂಲ್ ಇದೆ ಅಂತೆ. ಅದರಲ್ಲಿ ಏನಂದರೆ 70% ಜನ ಇದರದೇ ಲೈಕ್ ಯು ಅಥವಾ ನ್ಯೂಟ್ರಲ್ ಆಗಿರ್ತಾರೆ. ಇನ್ನು 20% ಸ್ಕೆಪ್ಟಿಕಲ್, ಅವ್ರು ನೀವು ಮಾಡಿದ್ದನ್ನು ಚರ್ಚೆ ಮಾಡ್ತಾರೆ, ಸರಿನೋ ತಪ್ಪೋ ಅದೆಲ್ಲ ಚರ್ಚೆ ಮಾಡ್ತಾರೆ. ಇನ್ನು 10% ಜನ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಏನೇ ಮಾಡಿ ಅವ್ರು ನಿಮ್ಮನ್ನು ಹೇಟ್ ಮಾಡ್ತಾರೆ. ಸೊ ಇದು ಯೂನಿವರ್ಸಲ್ ಟ್ರೂತ್. ಓಕೆ, ಹಾಗಾಗಿ ನಾವು ಎಲ್ಲರನ್ನೂ ಖುಷಿ ಪಡಿಸ್ತೀವಿ ಅನ್ನೋದು ನಾವು ಆ ಭ್ರಮೆಯಿಂದ ಹೊರಗೆ ಬರಬೇಕು. ಯಾಕೆಂದರೆ ನಾವೇನು ಮಾಡ್ತೀವಿ, ನಮ್ಮ ಮೆದುಳಿದೆಲ್ಲ ಈ 70% ಜನ 20% ಅದನ್ನು ಬಿಡುತ್ತೆ. ಆ ಲಾಸ್ಟ್ 10% ಜನ ಏನೋ ನಮ್ಮ ಬಗ್ಗೆ ಅಂದರು ಅಂತ ನಾವು ಇಡೀ ದಿನ ತಲೆ ಕೆಡ್ಸ್ಕೊಂಡು ಕೂತಿರ್ತೀವಿ. ಫಸ್ಟ್ ಅದು ಯೂನಿವರ್ಸಲ್ ಟ್ರೂತ್, ಏನು ಮಾಡೋಕ್ಕಾಗಲ್ಲ. ದೇವ್ರಿಗೆ ಕೂಡ ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಷ್ಟೊಂದು ದೇವ್ರುಗಳಿರೋದು. ಇಲ್ಲಾಂದರೆ ಇಡೀ ಮನುಕುಲಕ್ಕೆ ಒಂದು ದೇವ್ರು ಸಾಕಾಗಿತ್ತಲ್ವ. ಬಟ್ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಯು ವಿಲ್ ನೆವರ್ ಸಿ ಅ ಹೇಟರ್ ಡೂಯಿಂಗ್ ಬೆಟರ್ ದೆನ್ ಯು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ನಮಗಿಂತ ಕೆಳಗಿರೋರು ಮಾತ್ರ ನಮ್ಮನ್ನು ಹೇಟ್ ಮಾಡೋಕ್ಕೆ ಸಾಧ್ಯ ಅಂತೆ. ನಮ್ಮ ಮೇಲಿರೋರು ನಮ್ಮನ್ನು ಹೇಟೇ ಮಾಡಲ್ಲ ಅವರು. ಓಕೆ, ಅದೊಂದು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಯು ವಿಲ್ ಕಮ್ ಔಟ್ ಆಫ್ ದಿಸ್ ಸ್ಟ್ರೆಸ್. ಭಾಳ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ದಿಸ್. ಥ್ಯಾಂಕ್ಸ್.